ಸೋಯಂ ತೇಭಿಹಿತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾಸೇನ ಹರೇರ್ನಾನ್ಯತ್ ಅನ್ಯಸ್ಮಾತ್ ಸದಸಚ್ಚಯತ್. ಭಾಗವತೆ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಪಂಚಾಷ್ಟೇ ಶ್ಲೋಕೆ ಎರಡನೇ ಸ್ಕಂಧ ಏಳನೇ ಅಧ್ಯಾಯ ತತ್ರ ಪಂಚಾಶೇ ಶ್ಲೋಕೆ ಏವಂ ಚತುರ್ಮುಖಃ ಸ್ವಪುತ್ರಂ ನಾರದಂ ಆಹ, ಹೇ ತಾತ ನಾರದ, ಏವಂ ಸಮಾಸೇನ ಸಂಕ್ಷೇಪೇಣೈವ ವಿಶ್ವಭಾವನಃ ಭಗವಾನ್ ಹರಿಃ ತೇ ಅಭ್ಯಧಾಯಿ ಮಯಾ. ಹರಿಸ್ತು ಅಸ್ಮಾತ್ ಪ್ರಪಂಚಾತ್ ಭಿನ್ನ ಏವ ಸಂಭಾವ್ಯತೆ. ವಿಶ್ವಂ ತು ಅಸ್ಮಾತ್ ಹರೇಃ ಅಭಿನ್ನಮಿವ ವರ್ಣ್ಯತೆ. ಯತಃ ಅಸ್ಯ ಹರೇಃ ಸತ್ತಾದಿ ನ ಕೇನಚಿದಪಿ ದೀಯೇತ. ಅಸ್ಯ ಪ್ರಪಂಚಸ್ಯ ತು ಸತ್ತಾದಿ ಹರಿಣೈವ ದೀಯೇತ. ತೇನೈವ ಚ ಇದಂ ಸಮಸ್ತಂ ವಿಶ್ವಂ ಪ್ರೇರ್ಯೇತ. ಅತಃ ಅಸ್ಮಾತ್ ಕಾರಣಾತ್ ಸ್ವಾಧೀನ ಸತ್ತಾಕತ್ವಾತ್ ಹರಿಃ ಪ್ರಪಂಚಾತ್ ಭಿನ್ನ ಇತಿ ಭಾವ್ಯತೆ. ಪರಾಧೀನ ಸತ್ತಾಕತ್ವಾತ್ ಹರ್ಯಧೀನ ಸತ್ತಾಕತ್ವಾತ್ ಇದಂ ಚ ವಿಶ್ವಂ ತಸ್ಮಾತ್ ಹರೇಃ ಅಭಿನ್ನಮಿತಿ ಸಂವರ್ಣ್ಯತೆ. ನ ಕೇವಲಂ ಭಾಗವತೆ अस्मिन् श्लोके इदं संवर्ण्यते, किन्तु ब्रह्माण्डेपि एवं भागवत तात्पर्ये उद्धृते श्लोके विष्णोः सत्तादिः स्वतः एव विष्णोः भवति. अतः सर्वस्मादपि विश्वात् सह अन्य इति गीयते. तस्मात् विश्वात् भिन्नात् हरेः सत्तादिकम् अस्य प्रपञ्चस्य अनुभूयते. अतः परमात्मा प्रतियोगिक भेदवतोपि अस्य विश्वस्य परमात्मनः औपचारिकः अभेदः शास्त्रेषु उपचर्यते केवलम्. ನಾರದರಿಗೆ ಚತುರ್ಮುಖ ಭಗವಂತನ ವರ್ಣನೆಯನ್ನೆಲ್ಲ ಹೇಳಿ ಮುಗಿಸಿದೆ. ಭಗವಂತನ ಬಗ್ಗೆ, ಸೃಷ್ಟಿಕರ್ತನಾದ ಭಗವಂತನ ಬಗ್ಗೆ ಸಂಕ್ಷಿಪ್ತವಾಗಿ ನಿನಗೆ ಇದನ್ನೆಲ್ಲವನ್ನು ಹೇಳಿದ್ದೇನೆ. ಏಕೆಂದರೆ ಈಗ ನಮಗಿರುವ ಸಮಯದಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಸ್ತಾರವಾಗಿ ಈಗ ಇರುವ ಸಮಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೇ ಅಲ್ಲ, ಯಾವ ಕಾಲಕ್ಕೂ ಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ, ಯಾರಿಗೂ ಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ. ಈಗ ನಾನು ಹೇಳಿದ್ದು ಸಂಕ್ಷಿಪ್ತವೇ. ಇಷ್ಟಾದ ಮೇಲೂ ಕೂಡ ಅದನ್ನು ಮತ್ತೆ ಅದರ ಸಾರ ಭಾಗವನ್ನು ಹೇಳುವುದಾದರೆ, ಪ್ರಪಂಚಕ್ಕಿಂತ ಈ ಹರಿ ಭಿನ್ನ, ಆದರೆ ಪ್ರಪಂಚ ಮಾತ್ರ ಆತನಿಂದ ಅಭಿನ್ನ. ಅದು ಹೇಗೆ ಪ್ರಪಂಚಕ್ಕಿಂತ ಭಗವಂತ ಭಿನ್ನ ಅಂದಮೇಲೆ ಪ್ರಪಂಚವೂ ಭಗವಂತನಿಂದ ಭಿನ್ನವೇ ಆಗಬೇಕಲ್ಲ, ಅಭೇದ ಹೇಗೆ ಬರೋದು ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮಾಂಡ ಪುರಾಣವನ್ನು ಉದ್ಧರಿಸಿ ಒಂದು ಸಮಾಧಾನ ಹೇಳಿದ್ದಾರೆ. ಸತ್ತಾದಿರ್ ಯತ್ ಸ್ವತೋ ವಿಷ್ಣು ಅನ್ಯಸ್ಮಾತ್ ತಸ್ಮಾದ್ ಅನ್ಯಸ್ಸ ಸರ್ವತಃ ಯತ್ ಸತ್ತಾದಿರತೋನ್ಯಸ್ಯ ನಾಣ್ಯತ್ವಂ ಭೇದಿನೋಪಿತು ಅಂತ. ಭಗವಂತನ ಅಸ್ತಿತ್ವ, ಅವನ ಕ್ರಿಯೆ, ಅವನ ಇಚ್ಛೆ, ಅವನ ಸಂಕಲ್ಪ, ಅವನ ಕ್ರಿಯೆಗಳು ಇವೆಲ್ಲವೂ ಕೂಡ ಸ್ವತಃ ಅವನಿಂದಲೇ ಬರೋದು, ಅವನಿಗೆ ಬರೋದು ಹೊರತು ಬೇರೆ ಯಾರೂ ಆತನಿಗೆ ಅದನ್ನು ಕೊಡ ಮಾಡಬೇಕಾಗಿಲ್ಲ.
ಆದ್ರಿಂದ ಅವನನ್ನ ಈ ಜಗತ್ತಿಗಿಂತ ಭಿನ್ನ ಅಂತಾರೆ. ಆದರೆ ಜಗತ್ತಿನ ಅಸ್ತಿತ್ವ, ಅದರ ಪ್ರವೃತ್ತಿ, ಅದರ ಇಚ್ಛೆ, ಒಟ್ಟಾರೆ ಜಡಚೇತನಾತ್ಮಕವಾದ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿನ ಎಲ್ಲ ಅಂತರಂಗದ ಬಹಿರಂಗದ ಚಟುವಟಿಕೆಗಳು, ಮಾನಸಿಕ ದೈಹಿಕ ಭೌತಿಕ ಚಟುವಟಿಕೆಗಳೆಲ್ಲವೂ ಕೂಡ ಬರೇ ಚಟುವಟಿಕೆಗಳೇಕೆ, ಅಸ್ತಿತ್ವವೂ ಕೂಡ ಭಗವಂತನಿಂದಲೇ ಬಂದದ್ದು. ಭಗವಂತನ ಹೊರತಾಗಿ ಅದಕ್ಕೆ ಅಸ್ತಿತ್ವವಿಲ್ಲ. ಜಗತ್ತಿನ ಹೊರತಾಗಿ ಭಗವಂತನಿಗೆ ಅಸ್ತಿತ್ವ ಇದೆ. ಜಗತ್ತಿನ ಹೊರತಾಗಿ ಭಗವಂತನಿಗೆ ಅಸ್ತಿತ್ವ ಇದೆ ಅಂದ ಮೇಲೆ ಭಗವಂತ ಜಗತ್ತಿಗಿಂತ ಭಿನ್ನ. ಭಗವಂತನಿಗಿಂತ ಹೊರತಾದ ಅಸ್ತಿತ್ವ ಇಲ್ಲ ಅನ್ನುವ ಈ ಒಂದು ಕಾರಣವನ್ನು ಇಟ್ಕೊಂಡೇ ಜಗತ್ತನ್ನ ಭಗವಂತನಿಗಿಂತ ಅಭಿನ್ನ ಅಂತ ಹೇಳುವುದು. ಇದು ಒಟ್ಟಾರೆ ಶಾಸ್ತ್ರಗಳ ಸಾರ ಅನ್ನುವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಸಮಾಸೇನ ಅಂತ. ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ ಅಂತ ಒಂದು 2-3 ಕಡೆ ಆಚಾರ್ಯರು ಇಂತಹ ಪ್ರಮಾಣಗಳನ್ನ ಕೊಟ್ಟಿದ್ದಾರೆ. ಭಾಗವತ ತಾತ್ಪರ್ಯದ ಉದ್ದಕ್ಕೂ ಅಂತ ಒಂದು 2-3 ಪ್ರಮಾಣಗಳು ನಮಗೆ ಕಂಡು ಬರ್ತವೆ. ಜಗತ್ತಿನ ಅಸ್ತಿತ್ವವೇ, ದ ವೆರಿ ಎಕ್ಸಿಸ್ಟೆನ್ಸ್, ಈ ಜಗತ್ತಿನ ಅಸ್ತಿತ್ವವೇ ಭಗವಂತನ ಅಧೀನ. ಅದನ್ನ ಹಿಂದೆ ನಾವು ನೋಡಿದ್ದೇವೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ ಅನುಗ್ರಹತಸ್ಸಂತಿ ನಸಂತಿ ಯದೋಪೇಕ್ಷೆಯ ಅಂತ. ಜಗತ್ತಿನ ಎಲ್ಲ ದ್ರವ್ಯಗಳು, ಎಲ್ಲ ಜಡಚೇತನ ವಸ್ತುಗಳು, ಅವುಗಳ ಕರ್ಮ, ಕಾಲ, ಅವುಗಳ ಸ್ವಭಾವ, ಜೀವ, ಇವೆಲ್ಲವೂ ಭಗವಂತನ ಅನುಗ್ರಹದಿಂದಲೇ ಇವೆ. ಅವನು ಅನುಗ್ರಹ ಮಾಡದೆ ಹೋದರೆ, ತನ್ನ ಅನುಗ್ರಹವನ್ನು, ತನ್ನ ಪ್ರೇರಣೆಯನ್ನು ಹಿಂತೆಗೆದುಕೊಂಡ್ರೆ ಇವುಗಳಿಗೆ ಅಸ್ತಿತ್ವವೇ ಇಲ್ಲ ಅಂತ ಅಲ್ಲಿ ಬಂದಿರುವಂತಹ ಮಾತು. ಯಾವುದಾದರೂ ಒಂದು ಕೆಳಹಂತದ ವಸ್ತುವಿನ ವ್ಯಕ್ತಿಯ ಅಸ್ತಿತ್ವ ಅನ್ನೋದು ಮೇಲಿನ ಹಂತದ ಮೇಲ್ಮಟ್ಟದ ವಸ್ತುವಿನ ವ್ಯಕ್ತಿಯ ಅಧೀನವಾದರೆ ಆ ಕೆಳಹಂತದ ವಸ್ತುವನ್ನ ಆ ಮೇಲಿನ ವಸ್ತುವಿಗಿಂತ ಅಭಿನ್ನ ಅನ್ನುವ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ. ಇದೇ ದೃಷ್ಟಿಯಿಂದಲೇ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ರೂಪವಾಗಿ ಜಗತ್ತಲ್ಲಿ ವರ್ಣನೆ ಮಾಡೋದು. ಸರ್ವಂ ಖಲು ಇದಂ, ಈ ಜಗತ್ತೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ. ಅರ್ಥಾತ್ ಬ್ರಹ್ಮನನ್ನು ಹೊರತುಪಡಿಸಿದರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಬ್ರಹ್ಮ ಕೊಟ್ಟ ಅಸ್ತಿತ್ವವನ್ನು, ಬ್ರಹ್ಮನ ನಿಯಂತ್ರಣಕ್ಕೊಳಪಟ್ಟ ಅಸ್ತಿತ್ವವನ್ನು ಅದು ಅನುಭವಿಸ್ತಾ ಇದೆ. ಅದರ ಎಲ್ಲ ಗುಣ ಸ್ವಭಾವಗಳು ಭಗವಂತನಿಂದಲೇ ನಿಯಂತ್ರಿತ ಆಗಿವೆ. ಹೀಗೆ ಭಗವಂತನನ್ನು ಹೊರತುಪಡಿಸಿದರೆ ಯಾವುದೇ ಅಸ್ತಿತ್ವವೇ ಜಗತ್ತಿಗಿಲ್ಲ. ಆದ್ದರಿಂದ ಜಗತ್ತನ್ನು ಭಗವಂತನಿಗಿಂತ ಅಭಿನ್ನ ಅಂತ ಹೇಳ್ತಾರೆ. ಅದು ಔಪಚಾರಿಕವಾಗಿ ಹೇಳೋದು. ವಸ್ತುತಃ ಭೇದವೇ ಇದೆ. ಭೇದವೇ ಇದ್ರೂ ಕೂಡ ಅದನ್ನು ಅಭೇದ ಇರುವಂತೆ ವ್ಯವಹಾರ ಮಾಡ್ತಾರೆ. ಹಾಗೆ ಅಭೇದ ಇರುವಂತೆ ವ್ಯವಹಾರ ಮಾಡಿದ್ರ ಮೂಲಕ ಅದರ ಅಸ್ತಿತ್ವಕ್ಕೆ ಯಾವುದೇ ರೀತಿಯಾದ ಸ್ವಾತಂತ್ರ್ಯ ಇಲ್ಲ. ಅದರ ಕಣಕಣವೂ ಭಗವಂತನಿಂದ ನಿಯಂತ್ರಿತ ಅನ್ನೋದನ್ನ ಆ ಅಭೇದವನ್ನು ಹೇಳುವ ಮೂಲಕ ತೋರಿಸ್ತಾರಷ್ಟೆ. ಜಗತ್ತು ಭಗವಂತನಿಗಿಂತ ಭಿನ್ನವಾಗಿದೆ. ಅದರ ಚಟುವಟಿಕೆ ಎಲ್ಲವೂ, ಅದರ ಗುಣಕ್ರಿಯೆ ಸ್ವಭಾವಗಳೆಲ್ಲವೂ ಭಗವಂತನ ಅಧೀನ ಅಂತ ಹೀಗೆ ಹೇಳುವುದಕ್ಕಿಂತ ಅಭೇದ ಇದೆ ಅಂತ ಹೇಳಿಬಿಟ್ರೆ ಅಲ್ಲೊಂದು ಫೋರ್ಸ್ ಜಾಸ್ತಿ ಇದೆ, ಒತ್ತು ಜಾಸ್ತಿ ಇದೆ. ಜಗತ್ತೆಲ್ಲವೂ ಭಗವನ್ಮಯ ಅಂತ ಹೇಳುವುದು ಆ ದೃಷ್ಟಿಯಿಂದ, ಭಗವಂತನಿಂದ ಅಭಿನ್ನ ಅಂತ ಹೇಳುವುದು ಆ ದೃಷ್ಟಿಯಿಂದ. ನಾವು ಕೂಡ ಅನೇಕ ಕಡೆ ನಿನ್ನನ್ನು ಬಿಟ್ಟರೆ ನಮ್ಗೆ ಯಾರೂ ಗತಿ ಇಲ್ಲ, ನೀವೇ ನಮಗೆ ಎಲ್ಲವೂ ಅಂತ ಯಾರನ್ನಾದರೂ ಜಗತ್ತಿನಲ್ಲಿ ಸ್ತೋತ್ರ ಮಾಡ್ತಿರ್ತೇವೆ. ಯಾರಾದರೂ ಅಧಿಕಾರಸ್ಥರನ್ನ ಕೆಳಗಿನವರು ಸ್ತೋತ್ರ ಮಾಡಬಹುದು, ಆವಾಗ ಶ್ರೀಮಂತರನ್ನ ಬಡವರು ಸ್ತೋತ್ರ ಮಾಡಬಹುದು. ಇನ್ಯಾವುದೋ ಹೆಣ್ಣು ಗಂಡುಗಳ ಸಂಬಂಧದಲ್ಲಿ ಹಾಗೆ ಪರಸ್ಪರ ಉದ್ಗಾರಗಳನ್ನು ಮಾಡಬಹುದು ಒಂದು ಆತ್ಮೀಯತೆಯ ಕ್ಷಣದಲ್ಲಿ. ಅದಕ್ಕೆ ಏನು ಅರ್ಥ ಅನ್ನೋದನ್ನ ಈ ಜಗತ್ತಿನಲ್ಲಿ ನಾವು ತಿಳಿದೇ ಇದ್ದೇವೆ. ಒಬ್ಬ ಕೆಳಹಂತದ ಸೇವಕ ತನ್ನ ಮಾಲೀಕನಿಗೆ ನೀವೇ ಎಲ್ಲವೂ, ನಿಮ್ಮನ್ನೇ ಬಂದು ಬಿದ್ದಿದ್ದೇನೆ, ನೀವು ಬಿಟ್ಟರೆ ನನಗೇನೂ ಇಲ್ಲ ಅನ್ನೋ ಮಾತಿಗೆ ಏನರ್ಥ? ಎಲ್ಲವೂ ಇದೆ, ಅದು ಇದ್ದೂ ಇಲ್ಲದಂತೆ.
ನೀವು ನನಗೆ ಈ ಸಂದರ್ಭದಲ್ಲಿ ಅನುಗ್ರಹ ಮಾಡಿದರೆ, ನನ್ನ ಕೈ ಹಿಡಿದ್ರೆ ನನಗೆಲ್ಲವೂ ಮುಂದೆ ಅನುಕೂಲ ಆಗ್ತದೆ. ನೀವು ಕೈ ಬಿಟ್ಟರೆ ನಾನು ಎಲ್ಲವನ್ನು ಕಳ್ಕೊಂಡು ಭ್ರಷ್ಟನಾಗಿ ಹೋಗ್ತೇನೆ ಅಂತ ಅದರ ತಾತ್ಪರ್ಯ. ಇದು ಜಗತ್ತಿನ ವಿಷಯದಲ್ಲಿ ನಮ್ಗೆ ಅರ್ಥ ಆಗ್ತದೆ. ಅಂಥ ಉದ್ಗಾರಗಳನ್ನು ನಾವು ಅನೇಕ ಬಾರಿ ನಮ್ಮ ಸುತ್ತಮುತ್ತಲು ನೋಡೇ ಇರ್ತೇವೆ. ಶಾಸ್ತ್ರವೂ ಕೂಡ ಹಾಗೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದರೆ, ಬ್ರಹ್ಮನಿಗಿಂತ ಅಭಿನ್ನ ಈ ಜಗತ್ತು ಅಂತ ಹೇಳಿದರೆ ಅದರ ತಾತ್ಪರ್ಯವೂ ಹಾಗೇನೆ. ಭಗವಂತನ ನಿಯಂತ್ರಣವಿಲ್ಲದೆ ಅದಕ್ಕೆ ಏನೂ ಇಲ್ಲ, ಭಗವಂತನ ಸಂಕಲ್ಪವಿಲ್ಲದೆ ಅದಕ್ಕೆ ಏನೂ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಆದ್ದರಿಂದ ವಸ್ತುತಃ ಜಗತ್ತು ಭಗವಂತನಿಗಿಂತ ಭಿನ್ನವಾದರೂ ಅದನ್ನು ಅಭಿನ್ನ ಅನ್ನುವಂತ ಹೇಳ್ತಾರೆ. ನಾವು ಪಂಚಭೇದಗಳನ್ನು ಒಪ್ಪಿದ್ದೇವೆ. ಜಡಗಳಲ್ಲಿ ಪರಸ್ಪರ ಭೇದ, ಜೀವರಲ್ಲಿ ಪರಸ್ಪರ ಭೇದ, ಜೀವ ಜಡರಲ್ಲಿ ಭೇದ, ಜೀವನಿಗೂ ಪರಮಾತ್ಮನಿಗೂ ಭೇದ, ಜಡಕ್ಕೂ ಪರಮಾತ್ಮನಿಗೂ ಭೇದ, ಹೀಗೆಲ್ಲ ನಾವು ಪಂಚಭೇದಗಳನ್ನು ಒಪ್ಪಿದ್ದೇವೆ. ಆದ್ದರಿಂದ ಈ ಜಗತ್ತು, ಜಡವಾದ ಈ ಜಗತ್ತು, ಚೇತನವಾದ ಈ ಜಗತ್ತು, ಅದೆಲ್ಲವೂ ಭಗವಂತನಿಗಿಂತ ಭಿನ್ನವೇ. ಆದರೂ ಅಭಿನ್ನದಂತೆ ಅದನ್ನು ಹೇಳ್ತಾರೆ. ಯಾಕೆ ಅಂದರೆ ಅವನ ಹೊರತಾಗಿ ಅದಕ್ಕೆ ಯಾವುದೇ ಅಸ್ತಿತ್ವವಿಲ್ಲ. ಆದ್ದರಿಂದ ಈ ಜಡಚೇತನಾತ್ಮಕವಾದ ಈ ಪ್ರಪಂಚದಲ್ಲಿ ಸಮಸ್ತವೂ ಸೇರಿ ಹೋಗಿ, ಲಕ್ಷ್ಮೀದೇವಿಯೂ ಸೇರಿ ಹೋಗಿದ್ದಾಳೆ. ಎಲ್ಲವೂ ಆತನಿಗಿಂತ ಭಿನ್ನವೇ, ಆದರೂ ಅಭಿನ್ನದಂತೆ ಅದು ವ್ಯವಹಾರ. ಆದರೆ ಅವನನ್ನು ಮಾತ್ರ ನೇರವಾಗಿ ಜಗತ್ತಿಗಿಂತ ಭಿನ್ನ ಅಂತ ಹೇಳ್ತಾರೆ. ಆದರೆ ಅವನನ್ನು ಮಾತ್ರ ಅನ್ಯಸ್ಮಾತ್, ಈ ಜಗತ್ತಿಗಿಂತ ಅವನು ಭಿನ್ನನಾಗಿದ್ದಾನೆ. ಜಗತ್ತಿಗಿಂತ ಭಿನ್ನನಾದ ಭಗವಂತನಿಂದ ಈ ಜಗತ್ತು ಮಾತ್ರ ಅಭಿನ್ನ ಅನ್ನುವಂಥ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ಅವನಿಗೆ ಈ ಜಗತ್ತಿನಿಂದ ಆಗಬೇಕಾದ್ದೇನೂ ಇಲ್ಲ. ಅವನ ಅಸ್ತಿತ್ವ, ಅವನ ಸಂಕಲ್ಪ ಅದ್ಯಾವುದು ಕೂಡ ಈ ಜಗತ್ತಿನ ಅಧೀನ ಅಲ್ಲ, ಯಾವ ಚೇತನನ ಅಧೀನವೂ ಅಲ್ಲ ಅನ್ನೋದನ್ನು ತೋರಿಸುವುದೇ ಅದರ ಉದ್ದೇಶ. ಸತಸತ ಶಬ್ದ ಇದೆ. ಸತು ಅಂದ್ರೆ ಕಾರ್ಯ, ಕಣ್ಣಿಗೆ ಕಾಣುವಂಥ ಕಾರ್ಯಗಳು. ಅಸತ್ ಅಂದ್ರೆ ಕಣ್ಣಿಗೆ ಕಾಣದ ಕಾರಣಗಳು. ಇಂಥ ಪ್ರಪಂಚವೆಲ್ಲವೂ ಕೂಡ ಅನ್ಯಸ್ಮಾತ್, ಜಗತ್ತಿಗಿಂತ ಭಿನ್ನನಾದ ಆ ಭಗವಂತನಿಂದ ಇದೆಲ್ಲವೂ ಅಭಿನ್ನ. ಸ್ವತೋ ಹರೇ ಭಿನ್ನಮಪಿ ಅಂತಾರೆ ವಿಜಯಧ್ವಜರು. ಭಗವಂತನಿಗಿಂತ ಭಿನ್ನವೇ, ಆದರೆ ಅಭಿನ್ನ ಇರುವಂತೆ ಅದನ್ನು ಹೇಳ್ತಾರೆ ಅಷ್ಟೆ. ಯಾದವಾರು ಹೇಳ್ತಾರೆ, ಉಕ್ತೇಶು ಪ್ರಮೇಯೇಶು ಇದಂ ಸರ್ವಥಾ ನ ವಿಸ್ಮರ್ತವ್ಯಂ. ಶಾಸ್ತ್ರ ಬಹಳ ವಿಸ್ತಾರವಾಗಿದೆಯಲ್ಲ, ಇದೊಂದು ಸಂಗತಿಯನ್ನಾದರೂ ನಾವು ಯಾವತ್ತೂ ನೆನಪಿಟ್ಕೋಬೇಕಂತ. ಭಗವಂತನಿಂದ ಜಗತ್ತು ಅಭಿನ್ನ, ಭಗವಂತ ಮಾತ್ರ ಜಗತ್ತಿನಿಂದ ಭಿನ್ನ ಅಂತ. ಇದು ಹೇಗೆ? ಇದು ಪರಸ್ಪರ ವಿರುದ್ಧ ಅಲ್ವಾ? ಜಗತ್ತು ಭಗವಂತನಿಂದ ಅಭಿನ್ನ ಆದರೆ ಭಗವಂತನು ಜಗತ್ತಿನಿಂದ ಅಭಿನ್ನನಾಗಬೇಕಲ್ಲ. ಅಂದ್ರೆ ಅದರ ರಹಸ್ಯವನ್ನ ಹೀಗೆ ಭಗವತ್ ತಾತ್ಪರ್ಯದ ಆಧಾರದಿಂದ ಹೇಳಿದ್ದಾರೆ. ಹೀಗೆ ಅನ್ಯ ಅಂದ್ರೆ ವಿಷ್ಣುವನ್ನ ಭಗವಂತನ ಜಗತ್ತಿಗಿಂತ ಅನ್ಯ ಅಂತ ಹೇಳುವುದರ ಉದ್ದೇಶ, ಅವನ ಅಸ್ತಿತ್ವ ಅನ್ನೋದು, ಅಸ್ತಿತ್ವ ಮೊದಲಾದ ಯಾವುದೂ ಕೂಡ ಅನ್ಯಾಧೀನ ಅಲ್ಲ, ಸ್ವತಂತ್ರ. ಆದ್ದರಿಂದ ಜಗತ್ತನ್ನು ಅವನಿಂದ ಅಭಿನ್ನ ಅಂತ ಹೇಳುವುದು ಅವನಿಂದಲೇ ಕೊಡಲ್ಪಟ್ಟ ಸತ್ತಾವನ್ನು ಇದು ಅನುಭವಿಸುವುದರಿಂದ ಅಂತ ತಾತ್ಪರ್ಯ. ವಿಶ್ವಭಾವನ ಅಂತ ಒಂದು ಶಬ್ದ ಇದೆ, ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರ್ತದೆ. ಸೃಷ್ಟಿ ಸ್ಥಿತಿಷ್ಠ ಸಂಹಾರೋ ಭಾವನೆಯತ್ಯ ವಿಧೀಯತೆ ಅಂತ. ತದ್ಯತ್ ಕರೋತಿ ಭಗವಾನ್ ಸಭಾವ ಇತಿ ಕೀರ್ತ್ಯತೆ ಅಂತ. ಸೃಷ್ಟಿ, ಸ್ಥಿತಿ, ಸಂಹಾರ ಈ ಮೂರನ್ನು ಒಟ್ಟಾರೆ ಸೇರಿಸಿ ಭಾವನಾ ಅಂತ ಹೇಳ್ತಾರೆ. ಇದನ್ನು ಮಾಡುವ ಪುರುಷನನ್ನು ಭಾವ ಅಂತ ಹೇಳ್ತಾರೆ. ಭಗವಂತನನ್ನು ನೀವು ಸಂಭವ ಭಾವನೋ ಭರ್ತ ಅಂತ ಭಾವನೆ ಎಂಬ ಶಬ್ದದಿಂದ ಆದರೂ ಹೇಳಿ, ಅಥವಾ ಭಾವ ಎಂಬ ಶಬ್ದದಿಂದ ಆದರೂ ಹೇಳಿ. ಭೂತ ಭಾವನ ಅಂತ ವಿಷ್ಣು ಸಹಸ್ರನಾಮವನ್ನು ಹೇಳಿದೆ, ಭೂತಕೃತ್ ಭಾವ ಅಂತ ಭಾವ ಶಬ್ದದಿಂದ ಹೇಳಿದೆ. ಅವೆರಡಕ್ಕೂ ಅರ್ಥ ಒಂದೇ. ಭಾವನಾ ಅಂದ್ರೆ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ಮಾಡುವವನು ಅಂತ ಅರ್ಥ. ಅವನ ಬಗ್ಗೆ ಇಲ್ಲಿವರೆಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇನ್ನು ಮುಂದೆ ಸಂಕ್ಷಿಪ್ತವಾಗಿ ಸಕಲ ಶಾಸ್ತ್ರದ ಅರ್ಥವನ್ನು ನೀನು ತಿಳ್ಕೋಬೇಕು ಅಂದ್ರೆ ಇಷ್ಟನ್ನೇ ತಿಳ್ಕೋ ಅಂತ ಭಾಗವತದ ಮತ್ತು ಭಾಗವತ ತಾತ್ಪರ್ಯದ ಅಭಿಪ್ರಾಯ. ಈ ಹಿಂದೆ ಒಂದು ಶ್ಲೋಕ ನಾವು ನೋಡಿದ್ವಿ. ಅನ್ವಯ ವ್ಯತಿರೇಕಾಚ ಸಾಕ್ಷಾತ್ಮ ವ್ಯಭಿಚಾರಿಣ ವೈತತ್ಯಂ ವ್ಯಭಿಚಾರಂ ಚ ನಿದ್ರಾಂತಿ ಸ್ಯಾನು ಚಿಂತೆಯೇತ್ ಅಂತ.
3ನೇ ಅಧ್ಯಾಯದಲ್ಲಿ ಬರೋ ಶ್ಲೋಕ ಅದು. ಜಗತ್ತಿನಿಂದ ಭಗವಂತನಿಗೆ ಆಗಬೇಕಾದದ್ದೇನೂ ಇಲ್ಲ, ಆದರೆ ಜಗತ್ತಿಗೆ ಮಾತ್ರ ಎಲ್ಲವೂ ಭಗವಂತನಿಂದಲೇ ಆಗಬೇಕು. ಇದನ್ನು ಅನ್ವಯ ಮತ್ತು ವ್ಯತಿರೇಕ ಅಂತ ಹೇಳ್ತಾರೆ. ಜಗತ್ತಿಗೆ ಎಲ್ಲವೂ ಭಗವಂತನಿಂದಲೇ ದೊರೆಯಬೇಕು ಅನ್ನೋದು ಅನ್ವಯ, ಜಗತ್ತಿನಿಂದ ಅವನಿಗೇನು ಆಗಬೇಕಾಗಿಲ್ಲ ಅನ್ನೋದು ವ್ಯತಿರೇಕ. ಜಗತ್ತಿಲ್ಲದ ದೇಶಕಾಲದಲ್ಲಿ ಅವನಿದ್ದಾನೆ ಅಂತ ಅನ್ನುವುದು ವ್ಯಭಿಚಾರ, ಜಗತ್ತಿರುವ ದೇಶಕಾಲದಲ್ಲಿಯೂ ಅವನಿದ್ದಾನೆ ಅನ್ನುವುದು ಅನ್ವಯ. ಜಗತ್ತು ಮಾತ್ರ ಆತ ಇರುವ ದೇಶಕಾಲದಲ್ಲಿಯೇ ಇರಬಲ್ಲದು, ಆತ ಇಲ್ಲದೆ ಹೋದರೆ ಅದಿರೋದಿಲ್ಲ ಅನ್ನೋದು ಅನ್ವಯ. ಇದು ಅನ್ವಯ ವ್ಯತಿರೇಕಗಳನ್ನು, ಜಗತ್ತಿಗೂ ಭಗವಂತನಿಗೂ ನಡುವೆ ಇರುವ ಈ ಅನ್ವಯ ವ್ಯತಿರೇಕಗಳನ್ನು ನಾವು ಯಾವತ್ತೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಂತೆ. ಮತ್ತೆ ವೈತಥ್ಯಂ, ಈ ಜಗತ್ತಿನಿಂದ ಆಗಬೇಕಾದ ಪ್ರಯೋಜನ ಅವನಿಗೇನೂ ಇಲ್ಲ. ಈ ವೈತಥ್ಯವನ್ನ, ಜಗತ್ತಿನಿಂದ ಆತನಿಗೆ ಏನೂ ಆಗಬೇಕಾಗಿಲ್ಲ ಅನ್ನುವುದನ್ನ, ಮತ್ತು ಜಗತ್ತಿಗೆ ಆತ ವ್ಯಭಿಚಾರಿಯಾಗಿದ್ದಾನೆ ಅನ್ನುವುದನ್ನ. ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್, ಬೆಳಿಗ್ಗೆ ಎದ್ದು ಕೂಡಲೇ ಇದನ್ನು ನಾವು ಆಲೋಚನೆ ಮಾಡಬೇಕಂತ. ಬೆಳಿಗ್ಗೆ ಎದ್ದು ಕೂಡಲೇ ಸಾಯಂಕಾಲ ಮಲಗುವವರೆಗೆ ಧನ ಸಂಪಾದನೆ ಮಾಡಲಿಕ್ಕೆ, ಧನವನ್ನು ಖರ್ಚು ಮಾಡಲಿಕ್ಕೆ ನಾವು ಎಷ್ಟೆಲ್ಲ ಒದ್ದಾಟ ಮಾಡ್ತೀವಲ್ಲ, ಹುಟ್ಟಿ ಬಂದಾಗಿನಿಂದ ಸಾಯುವವರೆಗೆ ಎಷ್ಟೆಲ್ಲ ಆಟಗಳನ್ನು ಆಡ್ತೀವಲ್ಲ, ಎಷ್ಟೆಲ್ಲ ನಾಟಕಗಳನ್ನು ಮಾಡ್ತೀವಲ್ಲ. ನಮಗೆ ನಿದ್ರಾಂತೆ ಸೃಷ್ಟಿಗೆ ಬಂದ ಕೂಡಲೇ ಅಥವಾ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಕೂಡಲೇ ಭಗವಂತನಿಂದ ಜಗತ್ತಿಗೆ ಆಗಬೇಕಾದದ್ದೇನೂ ಇಲ್ಲ. ಈ ದೇಶ, ಈ ಪ್ರಪಂಚ ಇರುವ ದೇಶ ಕಾಲದಲ್ಲೂ ಅವನಿದ್ದಾನೆ, ಇಲ್ಲದೇ ಇರುವ ದೇಶ ಕಾಲದಲ್ಲೂ ಇದ್ದಾನೆ. ಆದ್ರಿಂದ ಅವನು ಈ ಜಗತ್ತಿಗೆ ವ್ಯಭಿಚಾರಿಯಾಗಿದ್ದಾನೆ ಅನ್ನೋದನ್ನು ತಿಳ್ಕೊಂಡ್ರೆ, ಜಗತ್ತಿನಲ್ಲಿ ನಾವು ಮಾಡುವ ನಾಟಕಗಳು, ಆಡುವ ಆಟಗಳು, ಹೂಡುವ ಹೂಟಗಳು, ಇವುಗಳಿಗೆಲ್ಲ ಒಂದು ಸ್ವಲ್ಪ ನಿಯಂತ್ರಣ ಬರ್ತದೆ. ಮನುಷ್ಯನಲ್ಲಿ ಒಂದಿಷ್ಟು ನಿಸ್ಪೃಹತೆ ಬರುವುದು ಸಾಧ್ಯ. ಈ ಜಗತ್ತಿನ ನಾವು ತಿಳ್ಕೊಂಡಂತೆ ಇಲ್ಲ. ಜಗತ್ತಿನಲ್ಲಿ ಗಳಿಸಬೇಕಾದ ಐಹಿಕ ಸಾಧನೆಗಳೇ ಬಹಳ ದೊಡ್ಡದೇನೂ ಅಲ್ಲ. ನಮ್ಮ ಬಿಂಬನಾದ ಭಗವಂತ ಈ ಜಗತ್ತಿನಿಂದ ಏನನ್ನೂ ಬಯಸುವುದಿಲ್ಲ, ನಿರ್ಲಿಪ್ತನಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂದರೆ, ಅವನ ಪ್ರತಿಬಿಂಬರಾದಂತಹ ನಾವ್ಯಾಕೆ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಆಟಗಳನ್ನು ಆಡಬೇಕು, ಇಷ್ಟೆಲ್ಲ ಮೋಹ ಪರವಶರಾಗಿ ಯಾವ್ದಾವುದಕ್ಕೂ ಬಲಿ ಬೀಳಬೇಕು, ಮತ್ತೆ ಆ ಮೋಹ ಪರವಶರಾಗಿ ಜಗತ್ತಿಗೆ ಬಲಿ ಬೀಳುವುದಲ್ಲದೇನೆ ಭಗವಂತನನ್ನು ಮರಿಬೇಕು ಯಾಕೆ? ಮತ್ತೆ ಅದರ ಪರಿಣಾಮವಾಗಿ ಸುಖ ಬೇಕು ಅಂತ ಸುಖದ ಕಾರಣದ ಬೆನ್ನು ಹತ್ತದೆ. ಅದಕ್ಕೆ ವಿರುದ್ಧವಾಗಿ ದುಃಖದ ಕಾರಣಗಳ ಬೆನ್ನು ಹತ್ತಿ ನಾವು ದುಃಖಕ್ಕೆ ಒಳಗಾಗ್ತಾ ಇದ್ದೀವಲ್ಲ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ನಮ್ಮನ್ನು ಪ್ರೇರಿಸ್ತದೆ. ಅದನ್ನೇ ಒಂದು ಭಾಗವತ ಶ್ಲೋಕ ಹೇಳಿದೆ, ವಿಮೋಹಿತೋಯಂ ಜನ ಈಚ ಮಾಯಯ ಅಂತ ಮುಂದೊಂದು ಶ್ಲೋಕ ಬರೋದಿದೆ. ಭಗವಂತನೇ ನಿನ್ನ ಮಾಯೆಗೆ ಒಳಪಟ್ಟು ಈ ಜಗತ್ತೆಲ್ಲವೂ ಕೂಡ ತ್ವದೀಯ ತ್ವಾಂನ ಭಜತ್ಯನರ್ಥದಕ್ಕೆ. ಸೃಷ್ಟಿಗೆ ಬಂದಾಗಿನಿಂದ, ಬೆಳಿಗ್ಗೆ ಹುಟ್ಟಿದಾಗಿನಿಂದ ಸಾಯುವವರೆಗೆ ನಮ್ಮದು ಎಲ್ಲವೂ ಕೂಡ ಭಗವಂತನಿಗೆ ವಿಮುಖವಾದಂತಹ ಜೀವನ. ಯಾರ್ಯಾರನ್ನು ಒಲಿಸುವುದಕ್ಕಾಗಿ ನಾವು ಕಾತರದಿಂದ ಇರ್ತೇವೆ. ಯಾರ್ದೋ ಒಂದಿಷ್ಟು ಒಲುಮೆ ಸಿಕ್ಕರೆ ಸಾಕು ಅಂತ ಹಪಹಪಿಸ್ತಾ ಇರ್ತೇವೆ. ಇಷ್ಟೆಲ್ಲ ಆದರೂ ಕೂಡ ನಮಗೆ ಸಿಗಬೇಕಾದ ಸಮಾಧಾನ, ಭರವಸೆ ಸಿಗೋದೇ ಇಲ್ಲ. ಸುಖ ಸಿಗಬೇಕು ಅಂತ ಆತ್ಯಂತಿಕ ಸುಖಕ್ಕೆ ಕಾರಣನಾದ ಭಗವಂತನನ್ನು ಆಶ್ರಯಿಸದೆ, ಸುಖ ಬೇಕು ಅಂತ ದುಃಖಕ್ಕೆ ಕಾರಣವಾದ ಈ ಪ್ರಪಂಚವನ್ನ, ಜಡಚೇತನಾತ್ಮಕವಾದ ಪ್ರಪಂಚವನ್ನ ಅವಲಂಬಿಸಿಬಿಟ್ಟಿದ್ದೇವೆ. ನಾವು ಯಾವ ವ್ಯಕ್ತಿಗಳ, ಯಾವ ವಸ್ತುಗಳ, ಯಾವ ಪದವಿಗಳ, ಯಾವ ಸ್ಥಾನಮಾನಗಳ ಬೆನ್ನು ಹತ್ತಿದ್ದೀವೋ ಇದು ಯಾವುದು ಕೂಡ ವಿಶ್ವಾಸಕ್ಕೆ ಮಾತ್ರ ಅಲ್ಲ, ದುಃಖಕ್ಕೆ ಕಾರಣ ಆಗ್ತವೆ. ಅರ್ಥ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನ ನೈವಾಪ್ತ ಭಾವಂ ಉಪಯಾಂತಿ ನಚ ಸ್ಥಿರತ್ವಂ ಅಂತ ಹೇಳ್ತದೆ ಮಹಾಭಾರತ. ಅರ್ಥಾಹ ತುಂಬಾ ಸುಂದರವಾದ ಶಬ್ದ ಅದು, ಎಷ್ಟೋ ಸರಿ ಹೇಳಿಬಿಟ್ಟಿದ್ದೇನೆ, ಸಮಾಧಾನ ಇಲ್ಲ ನಂಗಿನ್ನು. ಅರ್ಥ ಅಂದ್ರೆ ಎವ್ರಿಥಿಂಗ್ ಅಂತ ಅರ್ಥ, ಬರೇ ದುಡ್ಡು ಅಂತಲ್ಲ. ಎವ್ರಿಥಿಂಗ್ ದಟ್ ವಿ ಲಾಂಗ್ ಫಾರ್, ಏನೇನನ್ನು ನಾವು ಬಯಸ್ತಾ ಇದ್ದೀವೋ ಅದೆಲ್ಲವೂ. ಸ್ತ್ರೀ ಅಷ್ಟೇ, ಅರ್ಥದಲ್ಲಿ ಸ್ತ್ರೀಯೂ ಬಂದೋಯ್ತು, ಆದರೂ ಸ್ತ್ರೀ ಅನ್ನೋದು ಪ್ರತ್ಯೇಕವಾಗಿ ಹೇಳ್ತಿರ್ತಾರೆ. ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಬಹಳ ಮಹತ್ವದ್ದು ಈ ಜಗತ್ತಿನಲ್ಲಿ. ಅದರ ಒಲುಮೆಗಾಗಿ ಇವರಿಬ್ಬರು ಪರಸ್ಪರರ ಒಲುಮೆಗಾಗಿ ಎಷ್ಟೆಷ್ಟು ಥರದ ಒದ್ದಾಟಗಳನ್ನು ಆಡ್ತಾರೆ. ಇದೇ ಒಂದು ತಕ್ಕಡಿ. ಇನ್ನೊಂದು ತಕ್ಕಡಿಯಲ್ಲಿ ಜಗತ್ತಿನ ಉಳಿದೆಲ್ಲ ಸ್ಥಾನಮಾನಗಳು, ಸಂಪತ್ತು, ಅರ್ಥಗಳು, ಥಿಂಗ್ಸ್, ಎವ್ರಿಥಿಂಗ್.
ಎವ್ರಿಥಿಂಗ್ ಒಂದು ಕಡೆ ಇದೆ. ಸ್ತ್ರೀ ಪುರುಷರ ಒಲಿಮೆಗಾಗಿ ಸ್ತ್ರೀಯ ಒಲಿಮೆಗಾಗಿ ಪುರುಷನ ಒಲಿಮೆಗಾಗಿ ಸ್ತ್ರೀ ಮಾಡುವ ಒದ್ದಾಟಗಳು, ಅನುಭವಿಸುವ ಪುಡಿಪಾಟಲುಗಳು ಇನ್ನೊಂದು ತಕ್ಕಡಿಯಲ್ಲಿವೆ. ಅದಕ್ಕಾಗಿ ಅರ್ಥ ಸ್ತ್ರೀಯಶ್ಚ ಅಂತ ಅದನ್ನು 2 ಶಬ್ದಗಳಿಂದ ಪ್ರತ್ಯೇಕವಾಗಿ ಹೇಳಿದೆ ಭಾರತ. ನಿಪುಣೈರಪಿ ಸೇವ್ಯಮಾನಾಹ, ಎಷ್ಟೆಷ್ಟು ಸುಖ ಪಡಬೇಕು, ಸುಖಕ್ಕೆ ಕಾರಣವಾದ ವಸ್ತುಗಳನ್ನು ಪಡೆಯಬೇಕು ಅನ್ನೋದಕ್ಕೆ ಏನೇನೆಲ್ಲ ತರಬೇತಿಗಳನ್ನು ಪಡ್ಕೊಂಡು ಏನೇನೆಲ್ಲ ನೈಪುಣ್ಯವನ್ನು ಸಾಧಿಸಿ ಪ್ರಯತ್ನ ಪಟ್ಟರೂ ನಮಗೆ ಆ ಯಾವ ಜಡ ವಸ್ತುವಾಗಲಿ ಚೇತನ ವಸ್ತುವಾಗಲಿ ನಮ್ಮ ಮನಸ್ಸಿನಲ್ಲಿ ಆಪ್ತತೆಯನ್ನೇ ಮೂಡಿಸ್ತಾ ಇಲ್ಲ. ಸುಖ ಬೇಕು ಅಂತ ಅರಸಿ ಯಾವ್ಯಾವುದೋ ಜಡ ಚೇತನಗಳ ಹಿಂದೆ ಬೆನ್ನು ಹತ್ತಿ ಎಷ್ಟೇ ಆಳಕ್ಕೆ ಹೋದರೂ ಎಷ್ಟೇ ಎತ್ತರವನ್ನು ಏರಿದರೂ ನೈವ ಆಪ್ತ ಭಾವಂ ಉಪಯಾಂತಿ. ಯಾವುದೋ ಒಂದು ಹಂತದಲ್ಲಿ ಈ ವ್ಯಕ್ತಿಯನ್ನು, ಈ ಜಡ ವಸ್ತುವನ್ನು, ಈ ಹೆಣ್ಣಿರ್ಬೋದು, ಈ ಗಂಡಿರ್ಬೋದು, ಇನ್ಯಾವುದೇ ಜಡ ವಸ್ತು ಇರ್ಬೋದು, ಇನ್ಯಾವುದೇ ಪದವಿ ಇರ್ಬೋದು, ಸ್ಥಾನಮಾನ ಇರ್ಬೋದು, ಇಷ್ಟೆಲ್ಲ ಇದನ್ನು ನಂಬಿದರೂ ಕೂಡ ನನಗೊಂದು ಭರವಸೆಯೇ ಮೂಡ್ತಾ ಇಲ್ಲ. ಇದು ನನಗೆ ಕೊನೆಯವರೆಗೂ ಶಾಶ್ವತವಾದ ನೆಮ್ಮದಿಯನ್ನು ಕೊಟ್ಟಿತ್ತು. ಇದನ್ನು ನಂಬಿ ಈ ಒಂದು ಕ್ಷಣ ಆದರೂ ಬದುಕಿದ್ದೇನು ಅಂತ ಅನ್ನಿಸ್ತಿಲ್ಲ. ಶಾಶ್ವತವಾದ ನೆಮ್ಮದಿಯನ್ನು ಕೊಡುವುದು ಆ ಕಡೆ ಇರಲಿ, ಈ ಒಂದು ಕ್ಷಣ ಆದರೂ ಇದನ್ನ ಈ ವ್ಯಕ್ತಿಯನ್ನ ನಾನು ನಂಬಿ ಇರುವುದು ಸಾಧ್ಯವ ಅಂತ ವಿಚಾರ ಮಾಡಿದರೆ ನೈವ ಆಪ್ತ ಭಾವಂ ಉಪಯಾಂತಿ. ಆ ಆಪ್ತತೆಯನ್ನೇ ಮೂಡಿಸುವ ಶಕ್ತಿಯೇ ಯಾವ ಜಡಕ್ಕೂ ಚೇತನಕ್ಕೂ ಇಲ್ಲ. ನಮಗೆ ಬೇಕಾದ ಆಪ್ತತೆಯನ್ನು ಇವ್ಯಾವೂ ಕೊಡ್ತಾ ಇಲ್ಲ. ನಮ್ಮ ಸುತ್ತಮುತ್ತಿರುವಂತಹ ಜಡಗಳು ಚೇತನಗಳು, ಅಲ್ಲೊಂದು ಸ್ವಾರಸ್ಯ ಇದೆ. ಅವು ಕೊಡ್ತಾ ಇಲ್ಲ ಅಂತ ಅವುಗಳನ್ನೇ ನಾವು ಬ್ಲೇಮ್ ಮಾಡೋದು. ನಮ್ಮ ಸುತ್ತಮುತ್ತಿರುವ ವ್ಯಕ್ತಿಗಳಿಗೆ ಆಪ್ತತೆಯನ್ನು ನಾವು ಕೊಡುವ ಶಕ್ತಿಯನ್ನು ಹೊಂದಿದ್ದೀವ? ನಮ್ಮಲ್ಲಿ ಆದರೂ ಅಂಥ ಮಹತ್ವದ್ದೇನಾದರೂ ಇದೆಯಾ? ಎಂದೂ ಯಾರನ್ನು ಕೈ ಬಿಡದೆ ಸಲಹುವ ಆಪ್ತತೆಯನ್ನು ಮೂಡಿಸುವ ಶಕ್ತಿ ಏನಾದರೂ ಇದ್ದರೆ ಅದು ಭಗವಂತನಿಗೆ. ಅದರ ಹೊರತು ನಮಗೆ ಇನ್ನೊಬ್ಬರಿಗೆ ಬೇಕಾದ್ದೆಲ್ಲವನ್ನು ಕೊಡುವ, ಅವರಿಗೆ ಭದ್ರತೆಯನ್ನು ಕೊಡುವ, ಭಾವನಾತ್ಮಕ ಭದ್ರತೆಯನ್ನು ಕೊಡುವ, ಭೌತಿಕ ಭದ್ರತೆಯನ್ನು ಕೊಡುವ ಒಂದು ಶಕ್ತಿ ನಮ್ಮಲ್ಲಿದೆಯಾ? ಮತ್ತೆ ನಮ್ಮಲ್ಲೇ ಅಂತ ಶಕ್ತಿ ಇಲ್ಲ ಅಂದಮೇಲೆ ಉಳಿದವರಿಗೆ ಆ ಶಕ್ತಿ ಇಲ್ಲ, ಅದರಿಂದ ನಮ್ಗೆ ಬೇಕಾದ್ದೆಲ್ಲವೂ ಸಿಗಲಿಲ್ಲ ಅಂತ ನಾವು ಯಾರನ್ನು ಬ್ಲೇಮ್ ಮಾಡುವುದಕ್ಕೆ ಏನು ಅರ್ಥ ಇದೆ? ಅವರಿಗೆ ಆ ಭಾವನಾತ್ಮಕ ಭದ್ರತೆಯನ್ನು ಕೊಡುವ ಶಕ್ತಿಯೂ ಇಲ್ಲ ಆ ಜಡಚೇತನಗಳಿಗೆ, ತಗೊಳ್ಳುವ ಶಕ್ತಿಯೂ ನಮಗೂ ಇಲ್ಲ. ಯಾಕೆಂದ್ರೆ ಅವರು ಎಲ್ಲರೂ ಜಡವಾದ ಶರೀರದಲ್ಲಿ ಬದ್ಧರಾಗಿದ್ದಾರೆ, ನಾವು ಎಲ್ಲರೂ ಕೂಡ ಜಡವಾದ ಶರೀರದಲ್ಲಿ ಬದ್ಧರಾಗಿಬಿಟ್ಟಿದ್ದೇವೆ. ನಮ್ಮ ಶರೀರಕ್ಕೆ ಅಷ್ಟೆಲ್ಲ ರಿಸೆಪ್ಟಿವಿಟಿಯೇ ಇಲ್ಲ, ಪ್ರೊಡಕ್ಟಿವಿಟಿಯೂ ಇಲ್ಲ. ಇದು ಜಗತ್ತಿನ ಎಲ್ಲ ಜಡದಿಗೂ ಚೇತನರಿಗೂ ಅನ್ವಿತ ಆಗುವ ಶಬ್ದ ಇದು, ಅಂತ ಒಂದು ಸ್ಟೇಟ್ಮೆಂಟ್ ಇದು. ಈ ಭಾಗವತದ ಮಾತನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಅವರವರದೇ ಆದ ರೀತಿಯಲ್ಲಿ ಹೇಳಿದ್ದಾರೆ. ಜಗತ್ತು ಭಗವಂತನಿಂದ ಭಿನ್ನ, ಆದರೆ ಭಗವಂತ ಮಾತ್ರ ಜಗತ್ತಿನಿಂದ ಭಿನ್ನ ಅನ್ನೋದಕ್ಕೆ ಈ ಕೆಲವು ವ್ಯಾಖ್ಯಾನಗಳಲ್ಲಿ ಭಗವಂತ ಪ್ರಪಂಚದ ರೂಪವಾಗಿ ಪರಿಣಾಮ ಹೊಂದುತ್ತಾನೆ. ಆದ್ದರಿಂದ ಈ ಪರಿಣಾಮ ರೂಪವಾದ ಈ ಪ್ರಪಂಚಕ್ಕೆ ಪರಿಣಾಮಿಯಾದ ಭಗವಂತನಿಗಿಂತ ಬೇರೆಯಾದ ಅಸ್ತಿತ್ವ ಅನ್ನೋದಿಲ್ಲ. ಆದರೆ ಅವನಿಗೆ ಮಾತ್ರ ಬೇರೆ ಅಸ್ತಿತ್ವ ಇದೆ. ಈ ಜಗತ್ತನ್ನು ಹೊರತುಪಡಿಸಿ ಅವನಿಗೊಂದು ಅಸ್ತಿತ್ವ ಇದೆ. ಹಾಲು ಮೊಸರಾಗಿ ಪರಿಣಮಿಸಿದೆ, ಆ ಮೊಸರಿಗೆ ಹಾಲಿಗಿಂತ ಬೇರೆಯಾದ ಅಸ್ತಿತ್ವ ಇಲ್ಲ. ಆದರೆ ಹಾಲು ಮಾತ್ರ ಆ ಮೊಸರಿಗಿಂತ ಭಿನ್ನವಾಗಿ ಮೊದಲು ಒಂದು ನಮಗೆ ಕಂಡಿತ್ತು ಅಂತ ಆ ದೃಷ್ಟಾಂತವನ್ನು ತಿಳ್ಕೊಳ್ಬಹುದು. ನಾವು ಮೊಸರಾಗಿ ಪರಿಣಾಮ ಹೊಂದದೇನೂ ಕೂಡ ಹಾಲಿಗೊಂದು ಅಸ್ತಿತ್ವ ಇದೆ, ಅದು ಕಾಣಿಸ್ತದೆ ನಮಗೆ. ಮೊಸರಾಗದ ಪರಿಣಾಮ ಹೊಂದಲೇಬೇಕು ಅಂತ ಏನಿಲ್ಲ, ಹೊಂದೋದಕ್ಕಿಂತ ಅಥವಾ ಹೊಂದಿದ್ರು ಹೊಂದೋದಕ್ಕಿಂತ ಮುಂಚೆ ಅದಕ್ಕೊಂದು ಪ್ರತ್ಯೇಕವಾದ ಅಸ್ತಿತ್ವ ಇದೆ. ಆದರೆ ಮೊಸರಾಗಿ ಪರಿಣಾಮ ಹೊಂದಿದ ಮೇಲೆ ಆ ಮೊಸರನ್ನ ನಾವು ಹಾಲಿನ ಅಧೀನ ಅಂತಲೇ ಹೇಳಬೇಕಾಗ್ತದೆ. ಆ ಮೊಸರಿಗೆ ಹಾಲಿಗಿಂತ ಬೇರೆಯಾದ ಅಸ್ತಿತ್ವ ಇಲ್ಲ. ಆದ್ದರಿಂದ ಈ ಭೇದ ಅಭೇದ ಅನ್ನುವ ಹೇಳಿಕೆಗಳನ್ನು ಕೂಡಿಸಬೇಕು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಹಾಗೆ ಬೇರೆ ಬೇರೆ ಥರದ ಅಭಿಪ್ರಾಯಗಳು ಶ್ರೀಧರರು ಮೊದಲಾದವರ ವ್ಯಾಖ್ಯಾನಗಳಲ್ಲಿ ನಮ್ಗೆ ಕಂಡು ಬಂದಿರ್ತವೆ. ಕಾರ್ಯಂ ಕಾರಣಂ ಚ ಜಗತ್ ಹರೇಹೇ ಅನ್ಯಸ್ಮಾತ್ ಅನ್ಯತ್ ನ ಭವತಿ. ಅನ್ಯಸ್ಮಾತ್ ಅಲ್ಲ, ಅನ್ಯತ್ ನ ಭವತಿ. ಪರಂತು ತತ್ಕಾರಣಭೂತಃ ಹರಿಃ ಕಾರ್ಯ ವ್ಯತಿರಿಕ್ತಃ
ಅಂತ ಇದು ವೀರರಾಘವರ ಶ್ರೀಧರರ ಮಾತು. ಆದರೆ ಆಚಾರ್ಯರು ಅಂತಹ ಅರ್ಥಗಳನ್ನು ಬಿಟ್ಟು ಅದಕ್ಕೆ ಏನರ್ಥ, ಜಗತ್ತು ಭಗವಂತನಿಂದ ಅಭಿನ್ನ ಅಂದ್ರೆ ಏನು, ಭಗವಂತ ಜಗತ್ತಿನಿಂದ ಭಿನ್ನ ಅಂದ್ರೆ ಏನು ಅರ್ಥ ಅನ್ನೋದನ್ನು ತೋರಿಸಿದ್ದಾರೆ. ನಾವು ಅದನ್ನೆಲ್ಲ ಈಗ 50ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.